ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋದು ಧರ್ಮಸ್ಥಳದಲ್ಲಿ. ಧರ್ಮಸ್ಥಳಕ್ಕೆ ಏನಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ನಾಳೆ ನಾಡ್ದು ಇವತ್ತು 3 ದಿನ. ಇವತ್ತು ಫುಲ್ ಪ್ರಿಪ್ರೇಷನ್ ಆಗ್ತಾಯಿದೆ. ನಾಳೆಯಿಂದ ಮತ್ತು ನಾಡ್ದಿಂದ ಫುಲ್ ಅದ್ದೂರಿಯಾಗಿರುತ್ತೆ. ಯಾವ್ಯಾವ ಥರ ಪ್ರಿಪ್ರೇಷನ್ ಆಗ್ತಾಯಿದೆ ಅಂತ ಪಿನ್ ಟು ಪಿನ್ ತೋರಿಸ್ತೀವಿ, ಬನ್ನಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸ ಪ್ರತಿಭೆಗಳನ್ನ ಬೆಳೆಸಿ. ವಿಡಿಯೋದಲ್ಲಿ ತಪ್ಪಿದರೆ ನೀವು ಕ್ಷಮಿಸಿ, ಕಮೆಂಟ್ಸಲ್ಲಿ ಹೇಳಿ ಇಂಥದ್ದು ಮಾಡಬೇಕು ಅಂತ. ನಾವು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬೆಟರ್ ಟ್ರೈ ಮಾಡ್ತೀವಿ. ದಾನ ಧರ್ಮ ಮಾಡು, ಧರ್ಮಸ್ಥಳಕ್ಕೆ ಬಂದಿದೆಯಾ ಮಂಜುನಾಥ್ ಗಾಡಿ ಬಚ್ಚೆ ಲೈಫ್ ಈಸ್ ದಿಸ್, ಕಮ್ ಟು ಧರ್ಮಸ್ಥಳ. ಚೆನ್ನಾಗಿ ಡೈಲಾಗ್ ಹೊಡೆದ್ಬಿಟ್ಟು ಫೋನ್ ನನ್ನ ಕೈಯಲ್ಲಿ ಕೊಟ್ಟು ನೀನು ವಿಡಿಯೋ ಮಾಡು, ನಾನೀಗ ಹೋಗ್ತೀನಿ ಮುಂದೆ ಅಂತೇಳಿ ಹೋಗ್ತಿದ್ದಾನೆ. ನಮಗಿನ ನಮ್ಮ ಮಳೆ ಮೈನ್ಗೆ ಒಳ್ಳೆ ಟ್ಯಾಲೆಂಟ್ ಐತೆ. ಒಳ್ಳೆ ಸಖತ್ತಾಗಿ ವೀಡಿಯೋಗಳನ್ನೆಲ್ಲ ಮಾಡ್ಕೊಡೋದು ಅವನೇ. ನಮ್ಮ ಮಳೆ ಮೈನ್ ಡೈಲಾಗ್ ಕೇಳಿ ನಾನು ಮೋಟಿವೇಶನ್ ಆಗಿ ನಾನು ಒಂದು ಡೈಲಾಗ್ ಹೊಡಿತೀನಿ, ಕೇಳಿ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಮನೇಲಿ ಕುತ್ಕೊಂಡ್ರೆ ಆಗಲ್ಲ. ಈ ಟೈಮಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಬ್ಯೂಟಿಫುಲ್ ಆಗೋದು. ನಾನು ಇದನ್ನ ಹೇಳಿದ ತಕ್ಷಣ ನಮ್ಮ ಮಳೆ ಮೈ ಮತ್ತೊಂದು ಹೇಳ್ತಾವೆ ನೋಡಿ. ಜೀವನದಲ್ಲಿ ದೇಶ ಸುತ್ತಬೇಕು, ಇಲ್ಲ ಕೋಶ ಹೋಗಬೇಕು. ಕೋಶ ಹೋಗೋದಂತೂ ಎಲ್ಲರೂ ಬಂದು ಆರಲ್ಲ. ಅದಕ್ಕೆ ಈ ಸಲ ದೇಶ ನಾವು ಸುತ್ತೋದು. ದೇಶ ಸುತ್ತೋದ್ರಲ್ಲಿ ಈ ಟೈಮಲ್ಲಿ ಧರ್ಮಸ್ಥಳಕ್ಕೆ ಬಂದು ನೋಡ್ರಿ. ಈ ಥರ ಡೈಲಾಗ್ ಹೊಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋದು ಏನೋ ಒಂಥರ ಮಜಾ, ಪ್ರೌಡ್ ಫೀಲ್ ಅನಿಸುತ್ತಲ್ಲ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು, ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಒಂಥರ ಮುಜುಗರ. ಬಟ್ ಇದನ್ನೆಲ್ಲ ರೂಢಿ ಮಾಡ್ಕೊಳ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಲೈಟಿಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಮುಂದಕ್ಕಿಂತ ಒಂದು ಸಖತ್ತಾಗಿ ಕಾಣ್ತಾ ಇದೆ. ಜನ ಕಡಿಮೆ ಇದ್ದಾರೆ, ಬಟ್ ನಾಳೆ ನಾಡ್ದು ಜನ ಸಿಕ್ಕಾಪಟ್ಟೆ ಸೇರ್ತಾರೆ ಅನ್ನೋ ನಿರೀಕ್ಷೆ ಅಂತ ಖಂಡಿತವಾಗ್ಬೋದು. ಸಖತ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಲೈಟಿಂಗ್ಸು ಕೂಡ ಅಷ್ಟೇ ಅಲ್ಟಿಮೇಟಾಗಿ ಮಾಡಿದ್ದಾರೆ. ನಮ್ಮ ಧರ್ಮಸ್ಥಳ ಸಿಕ್ಕಾಪಟ್ಟೆ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಧರ್ಮಸ್ಥಳದ ಪ್ರೌಢಿತವಕ್ಕೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಸುಸ್ವಾಗತ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಬೇಡಿ. ಆರಾಮಾಗಿ ಬನ್ನಿ, ನೋಡ್ಕೊಂಡು ಹೋಗಿ. ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗೋದಕ್ಕಿಂತ ಧರ್ಮಸ್ಥಳಕ್ಕೆ ಬರೋದು ಬೆಟರ್. ಬೇರೆ ಯಾರೋ ಏನೋ ಹೇಳ್ತಾರೆ ಅಂತ ಕಿವಿಗೆ ಹಾಕ್ಕೋಬೇಡಿ. ನಮ್ಮ ಹಿಂದೂ ಧರ್ಮ, ನಮ್ಮ ದೇವಸ್ಥಾನ ನಾವೇ ಉಳಿಸ್ಕೋಬೇಕು, ನಾವೇ ಬೆಳೆಸ್ಕೋಬೇಕು. ಇಷ್ಟು ಹೇಳ್ತಾ ಮತ್ತೆ ಮುಂದಕ್ಕೆ ಲೈಟಿಂಗ್ಸ್ ನೋಡೋಣ. ಈಗ ಫುಲ್ಲು ದೇವಸ್ಥಾನದ ಮುಂದೆ ಬಂದಿದ್ದೀವಿ. ಇಲ್ಲಿನೂ 90% ವರ್ಕ್ ಆಗಿದೆ. ಇನ್ನೊಂದು 90% ಅನ್ನೋದಕ್ಕಿಂತ ಒಂದು 80% ಆಗಿದೆ. ಇನ್ನೂ 20% ವರ್ಕ್ ಇದೆ, ಮಾಡ್ತಿದ್ದಾರೆ. ಆನೆಗಳನ್ನೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಮೇಲ್ಕಿಡೋಕ್ಕೆ. ನೋಡಿ ನೀವು. ಇವತ್ತು ನೈಟೆಲ್ಲ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ವರ್ಕು. ನಾಳೆಯಿಂದ ಫುಲ್ ಆರಾಮಾಗಿ ಪೀಸಾಗಿ ನೋಡ್ಕೊಂಡು ಹೋಗ್ಬೋದು. ಆದಷ್ಟು ನೈಟ್ ಇರೋಕ್ಕೆ ಟ್ರೈ ಮಾಡಿ. ಮಾರ್ನಿಂಗೇ ಬಂದು ಮಾರ್ನಿಂಗೇ ಹೋದ್ರೆ ಆ ಫೀಲ್ ಬರೋಲ್ಲ ನಿಮಗೆ. ನೈಟ್ ಇದ್ದುಬಿಟ್ಟು ನೋಡ್ಕೊಂಡು ಹೋದ್ರೆ ಆ ಫೀಲ್ ಬರೋದು. ಇದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದನ್ನು ಅಲ್ಲಿಟ್ಟಿದ್ದಾರಲ್ಲ, ಆ ಥರ ಮೇಲಕ್ಕೆ ಇಡ್ತಾರೆ, ಆವಾಗ ಸಖತ್ತಾಗಿ ಕಾಣುತ್ತೆ. ಅಲ್ಲಿ ನಡುವೆ ಶಿವ, ಸುಬ್ರಹ್ಮಣ್ಯ, ಪಾರ್ವತಿ, ಗಣೇಶ ಎಲ್ಲ ಮೇಲಕ್ಕೆ ಶಿಫ್ಟ್ ಆಗ್ತಾರೆ. ಅವಾಗ ನೋಡೋದೇ ಒಂಥರ ಮಜಾ ಜಾಸ್ತಿ. ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಈ ಸಲ. ನೋಡಿ, ಜನ ಈಗಲೂ ಅಲ್ಲೇ ಫುಲ್ ಕ್ರೌಡ್ ಜಾಸ್ತಿ ಆಗ್ತೈತೆ. ಅಂದರೆ ಸಿಕ್ಕಾಪಟ್ಟೆ ಏನು ಕ್ರೌಡ್ ಇಲ್ಲ, ಮೇಂಟೈನ್ ಆಗುತ್ತೆ. ಈ ಕ್ರೌಡೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ. ನೋಡಿ, ಇದು ಫ್ರಂಟು ಏನು ಸಖತ್ತಾಗಿ ಕಾಣ್ತಿದೆಯಲ್ಲ. ಇನ್ನೂ ಪ್ರಿಪ್ರೇಷನ್ ಇನ್ನೂ 20% ಬಾಕಿ ಇದೆ. ಆ 20% ಬಾಕಿ ಅದು ಕಂಪ್ಲೀಟ್ ಆದ್ರೂ ಅದು ದೂರ ಕಾಣುತ್ತೆ. ಒಳಗಡೆ ಆ ಥರ ಮಾಡಿದ್ದಾರೆ ಅಂತ. ಇದು ದೇವಸ್ಥಾನದ ಮುಂದೆ ಮಾಡಿರೋದು ಒಳಗಡೆ.
ಒಂದು ಸಖತ್ತಾಗಿದೆ ಅಲ್ಲ, ಸಖತ್ತಾಗಿದೆ ಇದನ್ನು ಕೂಡ. ಆರಾಮಾಗಿ ಫೀಸಾಗಿ ಬಂದು ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಪ್ಲೀಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್.